ಹಗಲಲ್ಲಿ ಪ್ರೇಮ, ರಾತ್ರಿ ಆದ್ರೆ ಮಾದೇವ. ಹೆಂಡತಿ ಮಕ್ಕಳಿದ್ರು ಕೂಡ ದುಡ್ಡಿಗಾಗಿ ಈ ರೀತಿ ಅಡ್ಡದಾರಿಯನ್ನು ಹಿಡಿದಿರುವಂಥದ್ದು. ಮೈಸೂರಿನಲ್ಲಿ ನಕಲಿ ಮಂಗಳಮುಖಿಯರ ಹಾವಳಿ ಹೆಚ್ಚಾಗಿದೆ. ಹಗಲಲ್ಲಿ ಪ್ರೇಮ, ರಾತ್ರಿ ಆದ್ರೆ ಮಹಾದೇವ. ಅಂದ್ರೆ ನೋಡಿ, ಪ್ರೇಮ ಅಂದ್ರೆ ಮಂಗಳಮುಖಿ, ಮಹಾದೇವ ಅಂದ್ರೆ ಅವನ ನಿಜವಾದ ಹೆಸರು. ಹೆಂಡತಿ ಮಕ್ಕಳಿದ್ರು ಕೂಡ ದುಡ್ಡಿಗಾಗಿ ಈತ ಮಂಗಳಮುಖಿಯರ ವೇಷ ಹಾಕುವಂಥದ್ದು. ಮೈಸೂರಿನಲ್ಲಿ ಈಗ ನಕಲಿ ಮಂಗಳಮುಖಿಯರ ಹಾವಳಿ ಹೆಚ್ಚಾಗಿದೆ. ಇದು ಸಾಂಸ್ಕೃತಿಕ ನಗರಿ ಮೈಸೂರು ಜನರನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಮಂಗಳಮುಖಿ ವೇಷವನ್ನ ಧರಿಸುವಂತಹ ಎರಡು ಮಕ್ಕಳ ತಂದೆ ಆಗಿದ್ರು ಮಂಗಳಮುಖಿ ವೇಷವನ್ನ ಹಾಕ್ತಾನೆ. ಮೈಸೂರು ನಂಜನಗೂಡಿನಲ್ಲಿ ಪ್ರೇಮ ಹೆಸರಿನಲ್ಲಿ ಭಿಕ್ಷಾಟನೆಯನ್ನ ಮಾಡ್ತಾನೆ. ಮಾದೇವಪ್ಪ ಅಲಿಯಾಸ್ ಪ್ರೇಮಾಳ ಅಸಲಿ ಕಹಾನಿ ಈಗ ವೈರಲ್ ಆಗ್ತಾ ಇದೆ. ನಕಲಿ ಪ್ರೇಮ ಕಾಟಕ್ಕೆ ಬೇಸತ್ತು ಜನರ ವಿಡಿಯೋ ಪೋಸ್ಟ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ನಂಜನಗೂಡು ತಾಲೂಕಿನ ಸೂರಹಳ್ಳಿಯ ಮಾದೇವಪ್ಪ ಮಂಗಳಮುಖಿ ವೇಷವನ್ನ ಧರಿಸಿ ಮಾದೇವಪ್ಪನಿಂದ ದಂಧೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಮೈಸೂರಿನಲ್ಲಿ ಮನೆ ಮಾಡಿ ದಂಧೆ ಮಾಡ್ತಾ ಇರುವಂತಹ ಆರೋಪ ಈಗ ಕೇಳಿಬಂದಿದೆ. ಯುವಕರನ್ನ ಟಾರ್ಗೆಟ್ ಮಾಡಿ ನಕಲಿ ಮಂಗಳಮುಖಿ ಸುಲಿಗೆಯನ್ನ ಮಾಡ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈಗ ಅಸಲಿ ಕಹಾನಿ ವೈರಲ್ ಆಗಿದೆ. ಮೈಸೂರು ಪೊಲೀಸರೇ ಇದನ್ನ ನೋಡಿಕೊಂಡು ಸುಮ್ಮನಿದ್ದೀರಾ? ಏನು ನೋಡಿ, ಇಲ್ಲಿ ನಕಲಿ ಮಂಗಳಮುಖಿಯರ ಒಂದು ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು ಮೈಸೂರಿನಲ್ಲಿ. ಅಂದ್ರೆ ರಾತ್ರಿ ಆದ್ರೆ ಪ್ರೇಮ ಅಂತ ಹೇಳಿ ಮಂಗಳಮುಖಿ ವೇಷವನ್ನ ಹಾಕುವಂಥದ್ದು. ಹಗಲೆಲ್ಲ ಪ್ರೇಮ ಅಂತ ವೇಷ ಹಾಕೋದು, ರಾತ್ರಿ ಆಯ್ತು ಅಂತಂದ್ರೆ ಈ ರೀತಿ ದಂಧೆಯನ್ನ ಮಾಡುವಂಥದ್ದು. ಸಾವಿರಾರು ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಎಂಬಂತಹ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಮಂಗಳಮುಖಿಯರಿಂದ ನಂಜನಗೂಡು ಯುವಕನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಆ ಒಂದು ಪ್ರಕರಣ ನಡೆದಿತ್ತು. ಬೆಂಗಳೂರಿಗೆ ಕರೆದೊಯ್ದು ಮಂಗಳಮುಖಿಯ ವೇಷವನ್ನ ಹಾಕಿ ಮಂಗಳೂರಿನಲ್ಲಿ ಭಿಕ್ಷಾಟನೆಗೆ ನಿಲ್ಲಿಸಿದ್ರು. ಅಂದ್ರೆ ಭಿಕ್ಷಾಟನೆಗೆ ಬಳಕೆಯನ್ನ ಮಾಡಿಕೊಳ್ಳಲಾಗಿತ್ತು. ಇದೀಗ ನಂಜನಗೂಡಿನಲ್ಲಿ ಮತ್ತೊಂದು ನಕಲಿ ಮಂಗಳಮುಖಿಯ ಸುದ್ದಿ ವೈರಲ್ ಆಗ್ತಾ ಇದೆ. ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ನಕಲಿ ಗ್ಯಾಂಗ್ ಇದು. ಮೈಸೂರು ನಂಜನಗೂಡಿನಲ್ಲಿ ನಕಲಿ ಗ್ಯಾಂಗ್ ಇರುವಂಥದ್ದು. ಏನೋ ನಕಲಿಗಳ ಹಾವಳಿಗೆ ಅಸಲಿ ಮಂಗಳಮುಖಿಯರು ಬೇಸತ್ತು ಬಿಟ್ಟಿದ್ದಾರೆ. ಯಾರಿವರು, ಎಲ್ಲಿಂದ ಬಂದ್ರು, ಏನು ಮಾಡ್ತಾರೆ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ. ಅಂದರೆ ಯಾಕಾಗಿ ಈ ಕೆಲಸವನ್ನ ಮಾಡ್ತಿದ್ದಾರೆ ನೋಡಿ. ಎರಡು ಮಕ್ಕಳಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಆದರೂ ಕೂಡ ಇಲ್ಲಿ ಮಂಗಳಮುಖಿಯರ ವೇಷವನ್ನ ಹಾಕಿ ಭಿಕ್ಷಾಟನೆಯನ್ನ ಮಾಡುವಂಥದ್ದು, ಇಲ್ಲಿ ಯುವಕರನ್ನೇ ಟಾರ್ಗೆಟ್ ಮಾಡುವಂಥದ್ದು. ಏನು ನಡೀತಾ ಇದೆ, ಏನು ಮಾಡ್ತಿದ್ದಾರೆ, ಈ ಬಗ್ಗೆ ಪೊಲೀಸರು ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ. ಮೈಸೂರು ನಂಜನಗೂಡಿನಲ್ಲಿ ಈ ಮಂಗಳಮುಖಿಯರ ಹಾವಳಿ ಹೆಚ್ಚಾಗಿರುವಂಥದ್ದು. ನಕಲಿ ಮಂಗಳಮುಖಿಯರ ಹಾವಳಿಯಿಂದ ಅಸಲಿ ಮಂಗಳಮುಖಿಯರು ಬೇಸತ್ತು ಬಿಟ್ಟಿದ್ದಾರೆ. ನಕಲಿ ಪ್ರೇಮ ಕಾಟಕ್ಕೆ ಬೇಸತ್ತು ಜನರು ವಿಡಿಯೋವನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಹಣವನ್ನ ವಸೂಲಿ ಮಾಡುವಂಥದ್ದು, 1,000 2,000 ಹಣವನ್ನು ವಸೂಲಿಯನ್ನು ಮಾಡುವಂಥದ್ದು, ಭಿಕ್ಷಾಟನೆಯನ್ನು ಮಾಡುವಂಥದ್ದು. ಅಂದರೆ ಮದುವೆ ಸಮಾರಂಭಗಳಿಗೆ ಹೋಗೋದು, ಅಲ್ಲಿ ಇಷ್ಟು ದುಡ್ಡು ಕೊಡಲೇಬೇಕು ಅಂತ ಹೇಳುವಂಥದ್ದು. ಈ ರೀತಿ ಒಂದು ದಂಧೆಗೆ ಇಳಿದು ಬಿಟ್ಟಿದ್ದಾರೆ. ಸಾವಿರಾರು ರೂಪಾಯಿ ವಸೂಲಿಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಇದು ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ನೋಡಿ, ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತಹ ನಕಲಿ ಗ್ಯಾಂಗ್. ಈ ಹಿಂದೆ ಇದೇ ರೀತಿ ಒಂದು ಪ್ರಕರಣ ನಡೆದಿತ್ತು ನಂಜನಗೂಡಿನಲ್ಲಿ. ಅಂದರೆ ಯುವಕನನ್ನ ಕಿಡ್ನಾಪ್ ಮಾಡಿ ಆತನನ್ನ ಮಂಗಳೂರಿಗೆ ಕರೆದುಕೊಂಡು ಹೋಗಿ ಮಂಗಳಮುಖಿ ವೇಷವನ್ನು ಹಾಕಿಸಿ ಭಿಕ್ಷಾಟನೆಯನ್ನ ಮಾಡಿಸಲಾಗ್ತಾ ಇತ್ತು, ಭಿಕ್ಷಾಟನೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ದೂರು ದಾಖಲಾಗಿತ್ತು. ಈ ವಿಚಾರ ಸಾಕಷ್ಟು ಸುದ್ದಿ ಆಗಿತ್ತು. ಈಗ ನೋಡಿ, ಮತ್ತೆ ಅದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಎರಡು ಮಕ್ಕಳ ತಂದೆ ಇರುವಂಥದ್ದು ಮಾದೇವ ಅಂತ. ಆದರೆ ಈತ ಪ್ರೇಮ ಅನ್ನುವಂತಹ ಮಂಗಳಮುಖಿಯ ವೇಷವನ್ನ ಹಾಕೊಂಡು ಭಿಕ್ಷಾಟನೆಯನ್ನ ಮಾಡುವಂಥದ್ದು, ಯುವಕರನ್ನೇ ಇಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಮಂಗಳಮುಖಿ ವೇಷ ಧರಿಸುವಂತಹ ಎರಡು ಮಕ್ಕಳ ತಂದೆ ಮೈಸೂರು ನಂಜನಗೂಡಿನಲ್ಲಿ ಪ್ರೇಮ ಹೆಸರಿನಲ್ಲಿ ಈತ ಭಿಕ್ಷಾಟನೆಯನ್ನ ಮಾಡ್ತಾನೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಅಸಲಿ ಕಹಾನಿ ವೈರಲ್ ಆಗಿದೆ. ಜನರು ಇದನ್ನ ವಿಡಿಯೋ ಮಾಡಿ ವೈರಲ್ ಮಾಡ್ತಾ ಇರುವಂಥದ್ದು. ಮಾದೇವಪ್ಪ ಅಲಿಯಾಸ್ ಪ್ರೇಮಾಳ ಕಹಾನಿ, ಈಗ ಅಸಲಿ ಕಹಾನಿ ಏನಿದೆ ಅದು ವೈರಲ್ ಆಗ್ತಾ ಇದೆ. ನಕಲಿ ಪ್ರೇಮ ಕಾಟಕ್ಕೆ ಬೇಸತ್ತು ವಿಡಿಯೋ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಅಂದರೆ ಸಾವಿರಾರು ರೂಪಾಯಿಲಿ ವಸೂಲಿಗೆ ನಿಂತಿರುವಂಥದ್ದು ಈ ನಕಲಿ ಮಂಗಳಮುಖಿ.